ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ನಾಳೆ ಕೊನೆಯ ದಿನ ಅಂತಂದ್ರೆ ಕರ್ನಾಟಕದ ಎರಡನೇ ಹಂತ ಉತ್ತರ ಕರ್ನಾಟಕದಲ್ಲಿ 14 ಕ್ಷೇತ್ರಗಳು. ಹೀಗಾಗಿ ಇವತ್ತು ಘಟಾನುಘಟಿಗಳು ನಾಮಪತ್ರ ಸಲ್ಲಿಸಿದ್ರು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಉಮೇದುವಾರಿಕೆಗೆ ಯಡಿಯೂರಪ್ಪ, ಬೊಮ್ಮಾಯಿ, ಕುಮಾರಸ್ವಾಮಿ ಸಾಕ್ಷಿಯಾದರು. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರು, ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ನಾಮಪತ್ರ ಸಲ್ಲಿಸಿದರು. ಬೀದರ್ನಲ್ಲಿ ಭಗವಂತ ಖುಬಾ ಕೊಡೆ ಕ್ಷಣದಲ್ಲಿ ಓಡೋಡ್ ಬಂದ್ರಂತೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಕುಮಾರ್ ನಾಯಕ್ ನಾಮಿನೇಷನ್ ಹಾಕಿದ್ರು. ರಾಯಚೂರಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ BV ನಾಯಕ್ ಕೂಡ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಧಾರವಾಡದಲ್ಲಿ ಪಕ್ಷೇತರರಾಗಿ ದಿಂಗಾಲೇಶ್ವರ ಸ್ವಾಮೀಜಿ, ರೈತ ಮುಖಂಡ ಮಲ್ಲಿಕಾರ್ಜುನ ಸ್ಪರ್ಧೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ BSP ಅಭ್ಯರ್ಥಿ ಹುಚ್ಚಪ್ಪ ವಡ್ಡರ್ ಅವರು ಒಂದು ಕೃತಕ ಆನೆಯ ಮೇಲೆ ಕುತ್ಕೊಂಡು ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರಂತೆ. ಓ ಸೂಪರ್ ಅಲ್ಲ, ಕೃತಕ ಆನೆ ಒರಿಜಿನಲ್ ತಂದಿದ್ರೆ ಏನಾಗಿರೋದ? ಪಕ್ಷದ ಸಿಂಬಲ್ ಅವ್ರದ್ದು ಸಿಂಬೋಲೆ ಆನೆ ಅಲ್ವಾ, ಸೊ ಅದಕ್ಕೆ ಒರಿಜಿನಲ್ ತಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ನಮ್ಮಲ್ಲಿ ಆನೆಗಳದ್ದೇನು ಕೊರತೆ ಇಲ್ವಲ್ಲ, ತಂದ್ಬಿಡ್ಬೋದಾಗಿತ್ತಪ್ಪ, ಕೃತಕ ಏನು. ಓಕೆ, ಇನ್ನು ಬಿಜೆಪಿಯ ಅಭ್ಯರ್ಥಿ BY ರಾಘವೇಂದ್ರ ಅವ್ರದ್ದು ಎಷ್ಟೆಷ್ಟು ಆಸ್ತಿ ಇದೆ ಅಂತ ನೋಡ್ಬಿಡೋಣಲ್ವಾ. ಒಟ್ಟು ಆಸ್ತಿ ಮೌಲ್ಯ 73,71,00,000 ರೂಪಾಯಿ ಇವರದ್ದು ಒಟ್ಟು ಆಸ್ತಿಯ ಮೌಲ್ಯ ಇರೋದು. ಪತ್ನಿ, ಪುತ್ರರು, ಸಹೋದರರಿಗೆ ನೀಡಿದಂಥ ಸಾಲ 7,75,00,000 ರೂಪಾಯಿ ಕೊಟ್ಟಿದ್ದಾರಂತೆ ಸಾಲ. ಇದು ಮನೆಯವರಿಗೆ. ಇನ್ನು ಆಚೆ ಸಂಬಂಧಿಗಳು, ವಿವಿಧ ಕಂಪನಿಗಳಿಗೆಲ್ಲ ಕೊಟ್ಟಿರುವಂಥ ಸಾಲ 20,39,00,000 ರೂಪಾಯಿಯನ್ನ ಸಾಲ ಕೊಟ್ಟಿದ್ದಾರಂತೆ. ಇವರು ಸಾಲ ಹೊಂದಿರೋದು ಎಷ್ಟು ಅಂತಂದ್ರೆ 13,60,00,000 ರೂಪಾಯಿ ಇವರೇ ಸಾಲ ಮಾಡ್ಕೊಂಡಿದ್ದಾರಂತೆ. ಇನ್ನು ಇವ್ರ ಹತ್ರ ಚಿನ್ನ ಬೆಳ್ಳಿ ಎಷ್ಟಿದೆ? 2,400 ಗ್ರಾಮ್, ಅಂದರೆ 2 kg 400 ಗ್ರಾಮ್ ಚಿನ್ನ, 13 kg ಬೆಳ್ಳಿ ಆಭರಣಗಳು ಇವರು ಹೊಂದಿದ್ದಾರೆ. ಓಕೆ, ಇನ್ನು PC ಗದ್ದಿಗೌಡರು ಸಂಪತ್ತು, ಬಿಜೆಪಿ ಅಭ್ಯರ್ಥಿ, ಒಟ್ಟು ಆಸ್ತಿ ಮೌಲ್ಯ 7,98,00,000 ರೂಪಾಯಿ, ಆಲ್ಮೋಸ್ಟ್ ಅಲ್ಲಿಂದ 8 ಕೋಟಿ. ಒಟ್ಟು ಸಾಲ 2,44,00,000 ರೂಪಾಯಿ ಇವ್ರದ್ದು ಸಾಲ ಮಾಡ್ಕೊಂಡಿದ್ದಾರೆ ಗದ್ದಿಗೌಡರದು. ಇನ್ನು ಬಿಜೆಪಿ ಉಮೇಶ್ ಜಾಧವ್ ಅವರು ಡಾಕ್ಟ್ರು, ಒಟ್ಟು ಆಸ್ತಿ ಮೌಲ್ಯ 6,10,00,000 ರೂಪಾಯಿ ಇವರು ಆಸ್ತಿ ಇದೆ ಅಂತೆ. ಓಕೆ, ಒಟ್ಟು ಸಾಲ ಇವ್ರದ್ದು 57,58,000 ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರಂತೆ. ಇನ್ನು ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಮಗಳು, ಒಟ್ಟು ಆಸ್ತಿ ಮೌಲ್ಯ 9,11,00,000 ರೂಪಾಯಿ ಇವರದ್ದು ಆಸ್ತಿ ಇದೆ. ಸಾಲಾಗಿಲ್ಲ ಏನಿಲ್ಲ ಸದ್ಯಕ್ಕೆ. ಪಕ್ಷೇತರರಾಗಿರುವಂಥ ದಿಂಗಾಲೇಶ್ವರರು ಸಂಪತ್ತು ಎಷ್ಟಿದೆ ಅಂತಂದರೆ SSLCಯನ್ನು ಅನುತ್ತೀರ್ಣರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಒಟ್ಟು ಆಸ್ತಿ 9,74,00,000 ರೂಪಾಯಿ ಇದೆ ಅಂತೆ. ಸ್ವಾಮೀಜಿಗಳ ಆಸ್ತಿನ, ದಿಂಗಾಲೇಶ್ವರ ಸ್ವಾಮೀಜಿದು ಮಠದ ಇವ್ರದೇನಾ? ವಿರಕ್ತ ಮಠದಿಂದ 8,52,00,000 ಮೌಲ್ಯದ ಸ್ಥಿರಾಸ್ತಿ ಸಿಕ್ಕಿದೆ ಅಂತೆ. 74 ಲಕ್ಷ ಮೌಲ್ಯದ 3 ಕಾರ್ ಇದಾವಂತೆ. ಸ್ವಾಮೀಜಿಗಳು 74 ಲಕ್ಷದ ಮೌಲ್ಯದ 3 ಕಾರ ಸ್ವಾಮೀಜಿಗಳು. ಓಕೆ, ಏನಪ್ಪ, ಇನ್ನು 39,68,000 ರೂಪಾಯಿ ಸಾಲ ಬೇರೆ ಹೊಂದಿದಾರಂತೆ. ಸ್ವಾಮೀಜಿಗಳು ಇಷ್ಟೆಲ್ಲ ಆಸ್ತಿ ಮಾಡ್ತಾರಾ? ಏನೋ. ಹಾಸನದಲ್ಲಿ NDA ಅಭ್ಯರ್ಥಿ ಪರ ವಿಪಕ್ಷ ನಾಯಕ ಅಶೋಕ್, ಮಾಜಿ ಶಾಸಕ ಪ್ರೀತಂ ಗೌಡ ರೋಡ್ ಶೋ ನಡೆಸಿದ್ದಾರೆ. ಆದರೆ ಅಭ್ಯರ್ಥಿ ಪ್ರಜ್ವಲ್ ಫೋಟೋ ಆಗಲಿ, JDS ಚಿಹ್ನೆ ಆಗಲಿ ಎಲ್ಲೂ ಕಾಣಿಸಲಿಲ್ಲ. ಇಡೀ ರೋಡ್ ಶೋನಲ್ಲಿ ಬಿಜೆಪಿ ಬಾವುಟಗಳೇ ರಾರಾಜಿಸಿದ್ವು. ರೋಡ್ ಶೋ ಉದ್ದಕ್ಕೂ ಮೋದಿ ಮತ್ತೊಮ್ಮೆ, ಬಿಜೆಪಿ ಮತ್ತೊಮ್ಮೆ ಎಂಬ ಘೋಷಣೆಗಳು ಮೊಳಗಿದ್ವು. ಯಾರೂ ಕೂಡ ಪ್ರಜ್ವಲ್ ಅವರ ಹೆಸರನ್ನ ಪ್ರಸ್ತಾಪನೆ ಮಾಡಲಿಲ್ಲ. ಇದು ಚರ್ಚೆಗೆ ಗ್ರಾಸವಾಯಿತು. ಮತ್ತೊಂದು ಕಡೆ PSI ಪರೀಕ್ಷಾ ಹಗರಣದ ಪ್ರಮುಖ ಕಿಂಗ್ ಪಿನ್ RD ಪಾಟೀಲ್ ಸದ್ಯ ಜೈಲಿನಲ್ಲಿದ್ದಾನೆ. ಆದರೂ ಕಲಬುರಗಿ ರಾಜಕಾರಣದಲ್ಲಿ ಮತ್ತೊಮ್ಮೆ ಸದ್ದು ಮಾಡಿದ್ದಾನೆ. ನಿನ್ನೆ RD ಪಾಟೀಲ್ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಹೋದ್ರು. RD ಸಹೋದರ ಮಹಂತೇಶ್ ಜೊತೆ ಮಾತುಕತೆ ನಡೆಸಿದ್ರು. ಇದೀಗ ಇದೇ ವಿಚಾರವಾಗಿ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸಿದೆ. ಈ ಬಗ್ಗೆ ಉತ್ತರ ಕೊಡಬೇಕು ಅಂತ ಬಿಜೆಪಿಯನ್ನ ಆಗ್ರಹಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿತು. RD ಪಾಟೀಲ್ ಜೊತೆ ಗುರುತಿಸಿಕೊಳ್ಳೋದು ಬೇರೆ, ಮತ ಕೇಳೋದು ಬೇರೆ. ಅಪರಾಧಿಗಳು ಅಪರಾಧಿಗಳೇ, ಆದ್ರೆ ಮತ ಕೇಳೋದು ತಪ್ಪಲ್ಲ ಅಂತ ಅಶೋಕ್ ಅವರ ವ್ಯಾಖ್ಯಾನ. ಕಾಂಗ್ರೆಸ್ನ ನಾಯಕಿ ಸುಪ್ರಿಯಾ ಶ್ರೀನಾಥೆ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕಂಗನಾ ಬಗ್ಗೆ ಅವರು ಹೇಳಿದ್ರು. ಇದೀಗ ಛತ್ತೀಸ್ಗಢ ಎನ್ಕೌಂಟರ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಓಕೆ, ದೊಡ್ಡ ದೊಡ್ಡ ಲೀಡರ್ಸ್ಗಳು ಮುಗಿತು, ಈಗ ಬೇರೆ ಲೀಡರ್ಸ್ಗಳು ಶುರು ಆದ್ರ ಪಾಪ ಕಾಂಗ್ರೆಸ್ನಲ್ಲಿ. ಎನ್ಕೌಂಟರ್ನಲ್ಲಿ ಹತ್ಯೆಯಾದ 29 ನಕ್ಸಲರನ್ನ ಸುಪ್ರಿಯಾ ಶ್ರೀನಾಥೆ ಹುತಾತ್ಮರಿಗೆ ಹೋಲಿಸಿದ್ದಾರೆ. ಘಟನೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಅಂತೂ ಕಾಂಗ್ರೆಸ್ ವಿರುದ್ಧ ಈಗ ಮುರ್ಕೊಂಡು ಬಿದ್ದಿದೆ. ಛತ್ತೀಸ್ಗಢದ ನೆಲದಲ್ಲಿ ರಕ್ತದೋಕುಳಿ ಹರಿಸಿದ ನಕ್ಸಲರನ್ನ ಹುತಾತ್ಮರೆಂದು ಕರೆದು ಭದ್ರತಾ ಪಡೆಗಳನ್ನ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡಿದ್ದಾರೆ. ಕೂಡಲೇ ಸುಪ್ರಿಯಾ ಶ್ರೀನಾಥೆ ವಿರುದ್ಧ ಕ್ರಮ ಆಗಬೇಕು, ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಯಾಕೆ ಕಾಂಗ್ರೆಸ್ ಇಂತ ಹೇಳಿಕೆಗಳನ್ನು ತಗಲಾಕೊಳ್ತಿರೋ ನನಗೆ ಅರ್ಥ ಆಗಲ್ಲ. ಆ ಕಡೆ ಉಗ್ರರ ವಿಚಾರದಲ್ಲೂ ಅಂತ ಟಿಕೆಟ್ ಕೊಡ್ಲಿಲ್ವಾ, ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತೀನಿ ಅನ್ನೋ ಮನಸ್ಥಿತಿ. ಇದೇ ಕಂಗನಾ ಅವ್ರ ವಿಚಾರದಲ್ಲಿ ಇವರು ಯಾವುದೋ ಒಂದು ಟ್ವೀಟ್ ಹಾಕಿದ ತಕ್ಷಣ, ಇದನ್ನೇನೋ ಪೋಸ್ಟ್ ಹಾಕಿದ ತಕ್ಷಣ ಅದ್ ನಾನು ಹಾಕಿಲ್ಲ, ಯಾರೋ ಹ್ಯಾಂಡಲ್ ಮಾಡ್ತಾ ಇರೋರು ಹಾಕಿದ್ರು ಅಂತ ಅಂದ್ರು. ಆಯ್ತು ಹೋಗ್ಲಿ ಬಿಡಿ, ಯಾರೋ ಹ್ಯಾಂಡಲ್ ಮಾಡೋರು ಹಾಕಿದ್ದಾರೆ ಅಂತ ಅನ್ಕೊಳ್ಬೋದಿತ್ತು. ಆದ್ರೆ ಈಗ ಸ್ಟೇಟ್ಮೆಂಟು
ನಕ್ಸಲರನ್ನ ನೀವು ಹುತಾತ್ಮರು ಅಂತ ಕರೆದ್ರೆ ಪಾಪ ಅವ್ರ ಜೊತೆಗೆ ಸೆಣಸಾಡಿದಂಥ ಪೊಲೀಸರು ಪಾಪ ಹುತಾತ್ಮರಾದಂಥ ನಮ್ಮ ಸೈನಿಕರ ಕಥೆ ಏನು ಏನು ಯೋಚನೆ ಮಾಡ್ತೀರಾ? ಏನು ಮಾತಾಡ ಉಗ್ರವಾದಿಗಳ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ಗಳನ್ನು ತಗೊಳ್ತೀರಾ, ಈಗ ನಕ್ಸಲರ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ತೀರಾ? ಯಾರಾದರೂ ಒಂಚೂರು ಗೈಡ್ ಮಾಡಿಯಪ್ಪ ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಸ್ಗಳು. ಕಂಟ್ರೋಲ್ ಮಾಡಬೇಕು. ಇನ್ನು INDA ಒಕ್ಕೂಟದ್ದು ವಿಚಿತ್ರ ರಾಜಕೀಯ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ರು ಕೂಡ ಈವರೆಗೂ ಜಂಟಿಯಾಗಿ ಪ್ರಚಾರ ನಡೆಸೇ ಇಲ್ಲ. ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದ ನಿನ್ನೆಯ ದಿನ ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಪ್ರತ್ಯೇಕವಾಗಿ ಪ್ರಚಾರ ನಡೆಸಿದ್ದು ಕಂಡುಬಂತು. ಇದು ಭಾರಿ ಚರ್ಚೆ ಗ್ರಾಸವಾಯಿತು. ಇತ್ತ ಕೇರಳದಲ್ಲಿ ಇನ್ನೊಂದು ಕತೆ. ತಮ್ಮ ವಿರುದ್ಧ ನಿರಂತರ ಟೀಕೆ ಮಾಡ್ತಾ ಇರುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿದ್ಧಾಂತವನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ನಿತ್ಯ ನಾನು ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದೀನಿ, ಕೇರಳ ಸಿಎಂ ನನ್ನ ಮೇಲೆ ವಾಗ್ದಾಳಿ ನಡೆಸ್ತಾರೆ, ಆದ್ರೂ ಪಿಣರಾಯಿ ತಮ್ಮನ್ನ ತಾವು ಬಿಜೆಪಿ ವಿರೋಧಿ ಅಂತ ಕರೆಸ್ಕೊಳ್ತಾರೆ ಅಂತ ರಾಹುಲ್ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ದಿನ ಬೆಳಗಾದ್ರೆ ಸಾಕು ಬಿಜೆಪಿ RSS ಡಿಸ್ಟರ್ಬ್ ಮಾಡೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ರಾಹುಲ್ ಗಾಂಧಿ ವಿರುದ್ಧ ಗುಲಾಂ ನಬಿ ಆಜಾದ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ರಾಹುಲ್ ಗಾಂಧಿ ಸ್ಪೂನ್ ಫೀಡಿಂಗ್ ನಾಯಕ, ಅವರಿಗೆ ಸ್ವಂತಿಕೆ ಎಂಬುದು ಇಲ್ಲ. ಅಲ್ಲದೆ ಬಿಜೆಪಿ ಆಳ್ವಿಕೆಯ ರಾಜ್ಯಗಳಲ್ಲಿ ಸ್ಪರ್ಧೆ ಮಾಡಲು ರಾಹುಲ್ಗೆ ಧೈರ್ಯನೂ ಇಲ್ಲ. ಅವರು ಯಾವಾಗಲೂ ಸುರಕ್ಷಿತ ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದ ಹಲವೆಡೆ ಬೇಸಿಗೆ ಮಳೆಯ ಅಬ್ಬರದ ಜೊತೆಗೆ ಅವಾಂತರಗಳು ಕೂಡ ಮುಂದುವರೆದಿದೆ. ಮಂಡ್ಯದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಆದಿಚುಂಚನಗಿರಿ ಮಠದ ಕಮಾನು ನೆಲಕ್ಕುರುಳಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಗಣಂಗೂರು ಟೋಲ್ ಸಮೀಪ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಸ್ತೆಗೆ ಹೈಟೆನ್ಷನ್ ವೈರ್ ಬಿದ್ದ ಕಾರಣ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಚಾಮರಾಜನಗರ, ಮೈಸೂರಿನಲ್ಲಿಯೂ ಕೂಡ ಬಿರುಗಾಳಿ ಸಹಿತ ಜೋರು ಮಳೆಯಾಗಿದೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಸಿಡಿಲಿಗೆ ಓರ್ವ ವ್ಯಕ್ತಿ, 2 ಎಮ್ಮೆ ಬಲಿಯಾಗಿವೆ. ದಾವಣಗೆರೆಯಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆಗೆ ಹಲವೆಡೆ ಸಾಕಷ್ಟು ಅವಾಂತರಗಳು ಉಂಟಾಯಿತು. ಅದೃಷ್ಟವಶಾತ್ ಸಾವು ನೋವು ಉಂಟಾಗಿಲ್ಲ. ಧಾರವಾಡದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಹಾವೇರಿ, ಗದಗ, ರಾಯಚೂರಿನ ಲಿಂಗಸಗೂರು, ಕೊಪ್ಪಳ, ವಿಜಯಪುರ ಸೇರಿ ಹಲವೆಡೆ ಉತ್ತಮ ಮಳೆಯಾಗಿದೆ. ಈ ಮಧ್ಯೆ ಕಲಬುರಗಿ ಸೇರಿ ಉತ್ತರ ಕರ್ನಾಟಕದ 4 ಜಿಲ್ಲೆಯ ಜನರಿಗೆ ತಾಪಮಾನ ಹೆಚ್ಚಳದ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇಂದಿನಿಂದ ಏಪ್ರಿಲ್ 26ರವರೆಗೆ ತಾಪಮಾನ ಇನ್ನಷ್ಟು ಹೆಚ್ಚಾಗಬಹುದು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಅನಗತ್ಯವಾಗಿ ಹೊರಗೆ ಓಡಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ. ಅಬಕಾರಿಯ ಕೇಸ್ನಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಇವತ್ತು ಜಾಮೀನು ಪಡೆಯೋಕೆ ನಾನಾ ತಂತ್ರಗಳನ್ನು ಮಾಡುತ್ತಾ ಇದ್ದಾರೆ ಅಂತ ಜಾರಿ ನಿರ್ದೇಶನಾಲಯ ಈ ಆರೋಪ ಮಾಡ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ ಮಧುಮೇಹಿಯಾಗಿದ್ರು, ಅಂದರೆ ಶುಗರ್ ಇತ್ತವರಿಗೆ. ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಸಿಕೊಳ್ಳೋಕೆ ನಿತ್ಯ ಸಿಹಿ ಪದಾರ್ಥ ಮಾವಿನ ಹಣ್ಣುಗಳನ್ನು ತಿಂತಾ ಇದ್ದಾರೆ ಅಂತ ಇಡಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದೆ. ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚುತ್ತಾ ಇದೆ, ಹೀಗಾಗಿ ಕುಟುಂಬದ ವೈದ್ಯರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಪರ್ಕಿಸೋಕೆ ಅನುಮತಿ ಕೊಡಿ ಅಂತ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಇಡಿ ಇಂತಹ ಆರೋಪವನ್ನ ಮಾಡಿದೆ. ಈ ಬೆನ್ನಲ್ಲೇ ಈ ಅರ್ಜಿಯನ್ನು ಹಿಂಪಡೆದ ಕೇಜ್ರಿವಾಲ್ ಪರ ವಕೀಲರು ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ನ್ಯಾಯಾಂಗ ಬಂಧನ ಮತ್ತೊಮ್ಮೆ ವಿಸ್ತರಣೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲೂ ಧರ್ಮ ದಂಗಲ್ ಮುಂದುವರೆದಿದೆ. ಮುರ್ಷಿದಾಬಾದ್ ಜಿಲ್ಲೆಯ ರೆಜಿನಗರದಲ್ಲಿ ನಿನ್ನೆ ಸಂಜೆ ರಾಮನವಮಿ ಶೋಭಾಯಾತ್ರೆ ವೇಳೆ ಹಿಂಸಾತ್ಮಕ ಘಟನೆಗಳು ನಡೆದವು. ಹಿಂದೂ ಧರ್ಮೀಯರ ಮೇಲೆ ಕೆಲ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಶೋಭಾಯಾತ್ರೆ ಮಸೀದಿ ಮುಂದೆ ತೆರಳುವಾಗ ಕೆಲವರು ಕಲ್ಲು ತೂರಾಟ ನಡೆಸಿದ್ದಾರೆ. ಹಿಂಸಾಚಾರದಲ್ಲಿ ಮಹಿಳೆ ಸೇರಿ ಕನಿಷ್ಠ 20 ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲಿಕ್ಕೆ ಲಾಠಿ ಬೀಸಿದ್ದಾರೆ. ಶೋಭಾಯಾತ್ರೆಯ ಸಮೀಪವೇ ಬಾಂಬ್ ಸ್ಫೋಟ ಕೂಡ ಆಗಿದೆ. ಮೇದಿನಪುರದ ಎಗ್ರಾ ಎಂಬಲ್ಲಿಯೂ ಕೂಡ ಘರ್ಷಣೆ ನಡೆದಿದೆ. ಬಂಗಾಳದಲ್ಲಿ ನಡೀತಾ ಇರೋ ಹಿಂಸಾಚಾರಕ್ಕೆ ಸಿಎಂ ಮಮತಾ ಬ್ಯಾನರ್ಜಿಯೇ ಪ್ರಚೋದನಕಾರಿ ಭಾಷಣ ಕಾರಣ ಅಂತ ಬಿಜೆಪಿಯ ಆರೋಪ. ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಹಿಂಸಾಚಾರದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಅಂತಲೂ ಒತ್ತಾಯಿಸಿದೆ. ಆದರೆ ಈ ಆರೋಪಗಳನ್ನು ತಳ್ಳಿ ಹಾಕಿರುವ ಸಿಎಂ ಮಮತಾ ಬ್ಯಾನರ್ಜಿ ಹಿಂಸಾಚಾರಕ್ಕೆ ಬಿಜೆಪಿನೇ ಕಾರಣ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಮುರ್ಷಿದಾಬಾದ್ ಹಿಂಸಾಚಾರ ಪೂರ್ವ ನಿಯೋಜಿತ, ಚುನಾವಣೆಯಲ್ಲಿ ಲಾಭ ಪಡೆಯಲು ಬಿಜೆಪಿಯೇ ನಡೆಸಿರುವಂತಹ ಕುತಂತ್ರ ಇದು ಅನ್ನೋದು ಅವರ ಆರೋಪ. ಘರ್ಷಣೆ ಸಂಬಂಧ ಪೊಲೀಸರು 4 ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.